ಸೊ ವೆಲ್ಕಮ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ವೆಲ್ಕಮ್ ಟು ದಿಸ್ ವಿಡಿಯೋ. ಆ್ಯಂಡ್ ಇವತ್ತಿನ ಈ ವಿಡಿಯೋನಲ್ಲಿ ನಿಮಗೆ ಎಲ್ಲ ಒಂದು ಡೌಟ್ಸ್ ಏನಿದಾವಲ್ಲ, ಸೊ ಎಕ್ಸಾಮ್ಸ್ ಯಾವಾಗಿದ್ದಾವೆ, ಎಕ್ಸಾಮ್ ಟೈಮ್ ಟೇಬಲ್ ಯಾವಾಗ ಬರುತ್ತೆ, ಎಕ್ಸಾಮ್ ಫೀಯನ್ನು ಯಾವ ರೀತಿ ಪೇ ಮಾಡಬೇಕು, ಓಕೆ, ಹಾಲ್ ಟಿಕೆಟ್ ಯಾವ ರೀತಿ ಕಲೆಕ್ಟ್ ಮಾಡಬೇಕು, ಅಥವಾ ಅಸೈನ್ಮೆಂಟ್ಸ್ ಬಗ್ಗೆ, ಓಕೆ, ಎಕ್ಸಾಮ್ ಪ್ಯಾಟರ್ನ್ ಏನಿದೆ, ಪಾಸಿಂಗ್ ಮಾರ್ಕ್ಸ್ ಎಷ್ಟಿದೆ, ಅದು ಎಲ್ಲ ಡೌಟ್ಸ್ಗಳನ್ನು ನಾನು ಈ ವಿಡಿಯೋನಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಫಸ್ಟ್ ನೀವು ನೋಡಬೇಕಾದ್ರೆ ಬಿ ಎ ಅವರಿಗೆ ಬಿ ಎ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಆಸ್ ವೆಲ್ as ಥರ್ಡ್ ಇಯರ್ ಜುಲೈ ಸೈಕಲ್ ಅವರಿಗೆ ಎಕ್ಸಾಮ್ ಟೈಮ್ ಟೇಬಲ್ ಎಕ್ಸಾಮ್ ಯಾವಾಗಿರುತ್ತೆ ಅಂತ. ಬಿ ಎ ಎಕ್ಸಾಮ್ಸ್ ವಿಲ್ ಬಿ ಹೆಲ್ಡ್ ಇನ್ ಅಕ್ಟೋಬರ್ ಮಂತ್ ಏನಿದೆ ಅದರಲ್ಲಿ ಎಕ್ಸಾಮಿನೇಷನ್ ನಡೀತೆ. ಓಕೆ, ಸೊ ಇದು ಏನಂದ್ರೆ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಓಕೆ, ಎಕ್ಸಾಮಿನೇಷನ್ ಫೀ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ನೋಡಿ, ಅದರಲ್ಲಿ ಕೂಡ ಕೊಟ್ಟಿದ್ದಾರೆ. ಟೆಂಟೇಟಿವ್ ಆಗಿ ಅಕ್ಟೋಬರ್ ಮಂತ್ ನಲ್ಲಿ ನಾವು ಎಕ್ಸಾಮ್ ಅನ್ನು ನಡೆಸ್ತೀವಂತ. ಓಕೆ, ಸೊ ಅದಕ್ಕೆ ಅಕ್ಟೋಬರ್ ಮಂತ್ ನಲ್ಲಿ ಏನಂದ್ರೆ ನಿಮಗೆ ಎಕ್ಸಾಮ್ಸ್ ಇರ್ತವೆ. ಎಕ್ಸಾಮ್ ಟೈಮ್ ಟೇಬಲ್ ವಿಲ್ ಬಿ ಪಬ್ಲಿಷ್ಡ್ ಇನ್ ಸೆಪ್ಟೆಂಬರ್ ಫಸ್ಟ್ ವೀಕ್. ಓಕೆ, ಸೊ ಎವ್ರಿ ಇಯರ್ KSI ಅವರು ಏನು ಮಾಡ್ತಾರೆ, ಎಕ್ಸಾಮ್ 1 ಮಂತ್ ಬಿಫೋರ್ ನಿಮಗೆ ಟೈಮ್ ಟೇಬಲ್ ಅನ್ನು ಕೊಡ್ತಾರೆ. ಓಕೆ, ಸೊ ಅಕ್ಟೋಬರ್ ಫಸ್ಟ್ ವೀಕ್ನಲ್ಲಿ ನಿಮಗೆ ಎಕ್ಸಾಮ್ ಇದ್ರೆ ಸೆಪ್ಟೆಂಬರ್ ಫಸ್ಟ್ ವೀಕ್ ಟೈಮ್ ಟೇಬಲ್ ಬರುತ್ತೆ. ಓಕೆ, ಸೊ ಟೈಮ್ ಟೇಬಲ್ ನಿಮ್ಗೆ ಯಾವಾಗ ಸಿಗುತ್ತೆ, ಸೆಪ್ಟೆಂಬರ್ ಫಸ್ಟ್ ವೀಕ್. ಅದೇ ರೀತಿ ಲಾಸ್ಟ್ ಡೇ ಟು ಪೇ ದ ಎಕ್ಸಾಮಿನೇಷನ್ ಫೀ. ಸೊ ಯಾರು ಇನ್ನೂ ಎಕ್ಸಾಮಿನೇಷನ್ ಫೀ ಪೇ ಮಾಡಿಲ್ಲ, ಸೊ ಪ್ಲೀಸ್ ಪೇ ಯುವರ್ ಎಕ್ಸಾಮಿನೇಷನ್ ಫೀ ವಿತ್ ಇನ್ ದ ಟೈಮ್. ಓಕೆ, ದ ಲಾಸ್ಟ್ ಡೇಟ್ ಈಸ್ 31st August 2024. ಓಕೆ, ವಿತೌಟ್ ಫೈನ್ ಇದೆ. ಓಕೆ, ಅಥವಾ ನೀವು ಈ ಡೇಟ್ನಲ್ಲಿ ಪೇ ಮಾಡ್ಲಿಕ್ಕೆ ಆಗಿಲ್ಲ, ಸೆಪ್ಟೆಂಬರ್ 13 ತನಕ ಪೇ ಮಾಡ್ಬೋದು. ಬಟ್ ನಿಮ್ಗೆ ಏನಂದರೆ ಎಕ್ಸ್ಟ್ರಾ ಏನಂದರೆ ₹200 ಎಕ್ಸ್ಟ್ರಾ ಏನಾದ್ರು ಚಾರ್ಜ್ ಮಾಡ್ತಾರೆ. ಓಕೆ, ಫೈನ್ ಆಗಿ. ಸೊ ನೀವು 31st August ವಿತಿನ್ ಪೇ ಮಾಡಿ, ನಿಮಗೆ ಯಾವುದೇ ರೀತಿಯ ಫೈನ್ ಇರೋದಿಲ್ಲ. ಓಕೆ, ಅದೇ ರೀತಿ ಈಗ ಹಾಲ್ ಟಿಕೆಟ್ ಯಾವಾಗ ಕೊಡ್ತಾರೆ ಸರ್, ಹಾಲ್ ಟಿಕೆಟ್ ವಿಲ್ ಬಿ ಗಿವನ್ 1 ವೀಕ್ ಬಿಫೋರ್ ಯುವರ್ ಎಕ್ಸಾಮ್. ಓಕೆ, ನಿಮ್ಮ ಎಕ್ಸಾಮ್ ಯಾವಾಗಿರುತ್ತೆ 1 ವೀಕ್ ಬಿಫೋರು ಆನ್ಲೈನ್ ವೆಬ್ಸೈಟ್ನಲ್ಲಿ ಒಂದು ಲಿಂಕ್ ಬಿಡ್ತಾರೆ. ಓಕೆ, ನಿಮ್ಮ ಗ್ರೂಪ್ನಲ್ಲಿ ಕೂಡ ನಾನು ಹಾಕ್ತೀನಿ. ಓಕೆ, ಸೊ ನಿಮ್ಗೆ ಏನಂದರೆ ಯಾವ ರೀತಿಯ ಪೋಸ್ಟ್ ಬರೋದಿಲ್ಲ, ಇಮೇಲ್ ಬರೋದಿಲ್ಲ, ನಿಮಗೆ ನೀವೇ ಏನಂದರೆ ವೆಬ್ಸೈಟ್ನಲ್ಲಿ ಹೋಗಿ ನಿಮ್ಮ ರೋಲ್ ನಂಬರ್ ಹಾಕಿ ಪ್ರಿಂಟ್ ಮಾಡಬೇಕಾಗತ್ತೆ ಹಾಲ್ ಟಿಕೆಟನ್ನು. ಸೊ ಯಾರು ಎಕ್ಸಾಮಿನೇಷನ್ ಫೀ ಪೇ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಅಷ್ಟೇ ಹಾಲ್ ಟಿಕೆಟ್ ಸಿಗೋದು. ಓಕೆ, ಅದೇ ರೀತಿ ಇಲ್ಲಿ ನೋಡಬೇಕಾದ್ರೆ ಈಗ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ. ಸೊ ಫಸ್ಟ್ ಆಫ್ ಆಲ್ ಯು ಕ್ಯಾನ್ ಸಿ ಅಬೌಟ್ ಎಕ್ಸಾಮ್ ಪ್ಯಾಟರ್ನ್. ಎವ್ರಿ ಸಬ್ಜೆಕ್ಟ್ ಕ್ವಶನ್ ಪೇಪರ್ ಕನ್ಸಿಸ್ಟ್ ಆಫ್ 80 ಮಾರ್ಕ್ಸ್. ಓಕೆ, ನಿಮ್ಗೆ ಬಿ ಎ ಅವ್ರಿಗೆ ಹೇಳ್ತಾ ಇರೋದು ಇದು. ಬಿ ಎ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆ ಕೂಡ 80 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ 20 ಮಾರ್ಕ್ಸ್ ನೀವು ಇಂಟರ್ನಲ್ ಅಸೈನ್ಮೆಂಟ್ ಬರ್ದಿದ್ದೀರಾ. ಓಕೆ, ಸೊ ನೀವು ಅಸೈನ್ಮೆಂಟ್ ಬರ್ದಿದ್ದೀರಾ, ರೈಟ್? ಓಕೆ, ಅದೇ ರೀತಿ ನಿಮ್ಗೆ ಯಾವ ಎಕ್ಸಾಮಿಗೆ ಬರೀಲಿಕ್ಕೆ ಹೋಗ್ತಾ ಇದ್ದೀರಲ್ಲ ಅಕ್ಟೋಬರ್ ಮಂತಲ್ಲಿ, ಎಲ್ಲ ಕ್ವಶನ್ ಪೇಪರ್ ಕೂಡ 80 ಮಾರ್ಕ್ಸಿಗೆ ಇರ್ತವೆ. ಓಕೆ, ಅದರಲ್ಲಿ ನೀವು 28 ಮಾರ್ಕ್ಸ್ ಎಂದರೆ ಪಾಸಿಂಗ್ ಇದೆ. ಅದರಲ್ಲಿ 28 ಮಾರ್ಕ್ಸ್ ಈಸ್ ಪಾಸಿಂಗ್ ಔಟ್ ಆಫ್ 80 ಮಾರ್ಕ್ಸ್. ನೀವು ಪಾಸ್ ಆಗಬೇಕು ಎಕ್ಸಾಮ್ಗೆ ಅಂದರೆ 28 ಮಾರ್ಕ್ಸ್ ಮಿನಿಮಮ್ ತೊಗೋಬೇಕಾಗತ್ತೆ ನೀವು, ಇಫ್ ಯು ವಾಂಟ್ ಟು ಪಾಸ್ ಇನ್ ಎಕ್ಸಾಮ್ಸ್. ಓಕೆ, ರಿಟನ್ ಎಕ್ಸಾಮ್ ಅಸೈನ್ಮೆಂಟ್ ಮಾರ್ಕ್ಸ್ ವಿಲ್ ಬಿ ಆ್ಯಡೆಡ್ ಸಪ್ರೇಟ್ಲಿ. ಅಸೈನ್ಮೆಂಟ್ ಮಾರ್ಕ್ಸ್ ಸಪ್ರೇಟಾಗಿ ಆ್ಯಡ್ ಆಗ್ತವೆ. ನೀವು 80 ಮಾರ್ಕ್ಸ್ನಲ್ಲಿ 28 ಮಾರ್ಕ್ಸ್ ತೆಗಿಲೇಬೇಕು. ಓಕೆ, ಇಫ್ ಯು ಹ್ಯಾವ್ ಟೇಕನ್ 28 ಆರ್ 28+ ದೆನ್ ಯು ವಿಲ್ ಪಾಸ್. ಓಕೆ, 28 ಅಥವಾ 28 ಮೇಲೆ ನೀವು ತೊಗೊಂಡ್ರೆ ನೀವು ಪಾಸ್ ಆಗ್ತೀರಾ. ನೆಕ್ಸ್ಟ್ ನಿಮ್ಮ ಅಸೈನ್ಮೆಂಟ್ ಮಾರ್ಕ್ಸ್ ಆ್ಯಡ್ ಆಗುತ್ತೆ ಅದರಲ್ಲಿ ರಿಸಲ್ಟ್ನಲ್ಲಿ. ಓಕೆ, ನೆಕ್ಸ್ಟ್ ಯು ಕ್ಯಾನ್ ಚೆಕ್ ಯುವರ್ ಅಸೈನ್ಮೆಂಟ್ ಸ್ಟೇಟಸ್. ಸರ್ ಈಗ ಅಸೈನ್ಮೆಂಟ್ ನಾವು ಬರ್ದಿದ್ದೀವಿ, ಅಸೈನ್ಮೆಂಟನ್ನು ನಾವು ಸಬ್ಮಿಟ್ ಮಾಡಿದ್ದೀವಿ ಆನ್ಲೈನ್ ಆ್ಯಪ್ನಲ್ಲಿ. ಓಕೆ, ಬಟ್ ನಮ್ಗೆ ಏನಂದರೆ ಅದರದ್ದು ಸ್ಟೇಟಸ್ ಚೇಂಜ್ ಆಗ್ತಾ ಇಲ್ಲ. ಅಪ್ರೂವ್ಡ್ ಅಂದರೆ ಏನು, ಕಂಪ್ಲೀಟೆಡ್ ಅಂದರೆ ಏನು ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ನೋಡಿ, ನಿಮ್ಮ KSU ಅಕಾಡೆಮಿ ಪ್ಲಾಟ್ಫಾರ್ಮ್ನಲ್ಲಿ ನೀವು ಅಸೈನ್ಮೆಂಟನ್ನು PDF ಮಾಡಿ ಸಬ್ಮಿಟ್ ಮಾಡಿದ್ದೀರಾ. ಸೊ ಅದು ಏನಂದರೆ ಅಪ್ರೂವ್ಡ್ ಅಥವಾ ಕಂಪ್ಲೀಟೆಡ್ ಅಂತ ತೋರಿಸಿದ್ರೆ ನಿಮ್ಮ ಅಸೈನ್ಮೆಂಟ್ ವ್ಯಾಲ್ಯೂಯೇಷನ್ ಆಗಿದೆ. ಹಂಗಂದ್ರೆ ನಿಮ್ಮ ಅಸೈನ್ಮೆಂಟ್ಗೆ ಮಾರ್ಕ್ಸ್ ಕೊಟ್ಟಿದ್ದಾರೆ, ಚೆಕ್ ಆಗಿದೆ ನಿಮ್ಮ ಅಸೈನ್ಮೆಂಟ್ ಯೂನಿವರ್ಸಿಟಿಯಿಂದ. ಓಕೆ, ಓಕೆ, ನೋ ಪ್ರಾಬ್ಲಮ್. ಅಪ್ರೂವ್ಡ್ ಅಂದರೆ ನಿಮ್ಗೆ ಅಸೈನ್ಮೆಂಟ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಮಾರ್ಕ್ಸ್ ಯಾವಾಗ ಗೊತ್ತಾಗುತ್ತೆ, ರಿಸಲ್ಟ್ ಬಂದಾಗ ಮಾರ್ಕ್ಸ್ ಗೊತ್ತಾಗ. ಈಗ ಜಸ್ಟ್ ನಿಮಗೆ ರೆಫರೆನ್ಸ್ಗೆ ಅಂದರೆ ಅಪ್ರೂವ್ಡ್ ಅಂತ ತೋರಿಸ್ತಾ ಇದೆ. ಓಕೆ, ಅಥವಾ ಅದು ಏನಂದರೆ ಇಫ್ ಇಟ್ ಶೋಸ್ ಸಬ್ಮಿಟೆಡ್ ಅಂತ ತೋರಿಸಿದ್ರೆ ನಿಮ್ಮ ಅಸೈನ್ಮೆಂಟ್ ಯೂನಿವರ್ಸಿಟಿಗೆ ಹೋಗಿದೆ, ಬಟ್ ಅದು ಇನ್ನೂ ಚೆಕ್ ಆಗಿಲ್ಲ, ಮಾರ್ಕ್ಸ್ ಹಾಕಿಲ್ಲ ಅದಕ್ಕಿನ್ನೂ. ಓಕೆ, ಶಾರ್ಟ್ಲಿ ಬಿಫೋರ್ ಎಕ್ಸಾಮ್ಸ್ ಎಲ್ಲರದ್ದು ಅಸೈನ್ಮೆಂಟ್ ಕೂಡ ಅಪ್ರೂವ್ಡ್ ಅಥವಾ ಕಂಪ್ಲೀಟೆಡ್ ಅಂತ ತೋರಿಸುತ್ತೆ. ಓಕೆ, ಸೊ ಇಷ್ಟು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಅದೇ ರೀತಿ ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಯೂಟ್ಯೂಬ್ ಚಾನಲಲ್ಲಿ ತುಂಬ ಇಂಪಾರ್ಟೆಂಟ್ ಮಾಹಿತಿಗಳನ್ನು ತರ್ತಾ ಇದ್ದೀನಿ, ಹಾಲ್ ಟಿಕೆಟ್ ಬಗ್ಗೆ, ಎಕ್ಸಾಮ್ ಟೈಮ್ ಟೇಬಲ್ ಬಗ್ಗೆ. ಓಕೆ, ಮುಂದಿನ ದಿನಗಳಲ್ಲಿ. ಸೊ ಅದಕ್ಕೆ ಏನಂದರೆ ಈಗ ಏನಂದರೆ ನಾನು ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತಾ ಇರೋದು, ನಿಮಗೆ ಏನಂದರೆ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸು, ಅದೇ ರೀತಿ ಅಂದರೆ ರಿಕಾರ್ಡೆಡ್ ಗೈಡೆನ್ಸ್ ಕ್ಲಾಸಸ್ಸು ಫಸ್ಟ್ ಇಯರ್, ಸೆಕೆಂಡ್ ಇಯರ್ BA ಬೇಕಾಗಿದ್ದರೆ ಸೊ ಅವೈಲಬಲ್ ಇದೆ. ಸೊ ಆನ್ಲೈನ್ ಸ್ಟಡಿ ಮೆಟೀರಿಯಲ್ ಅಂತ ಹೇಳ್ತೀವಿ. ಸೊ ಫಾರ್ KSU BA ಸ್ಟೂಡೆಂಟ್ಸ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ರಿಕಾರ್ಡೆಡ್ ಗೈಡೆನ್ಸ್ ಕ್ಲಾಸಸ್, ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆ್ಯಂಡ್ ಬ್ಲೂ ಪ್ರಿಂಟ್ ನಿಮಗೆ ಅವೈಲೇಬಲ್ ಇದೆ. ಸೊ BA ಫಸ್ಟ್ ಇಯರ್ ಅವರಿಗೆ ನೋಡಬೇಕಾದ್ರೆ ಯಾವ್ಯಾವ ಸಬ್ಜೆಕ್ಟ್ಸ್ಗಳು ಸಿಗ್ತವೆ ನಿಮಗೆ, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಹಿಂದಿ ಲ್ಯಾಂಗ್ವೇಜ್, ICHR ಆ್ಯಂಡ್ ES. ಓಕೆ, ಈ ಸಬ್ಜೆಕ್ಟ್ಸ್ ನಿಮಗೆ ಏನಂದರೆ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್, ರಿಕಾರ್ಡೆಡ್ ಗೈಡೆನ್ಸ್ ಕ್ಲಾಸಸ್ ಸಿಗುತ್ತೆ. ಓಕೆ, ಆ್ಯಂಡ್ ಅದರಲ್ಲಿ ತುಂಬ ಇಂಗ್ಲೀಷ್ ಲ್ಯಾಂಗ್ವೇಜ್ ನಲ್ಲಿ ನಾವು ಜಾಸ್ತಿ ಫೋಕಸ್ ಮಾಡಿದ್ದೀವಿ. ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಪೋಯಮ್ ಆ್ಯಂಡ್ ಚಾಪ್ಟರ್ ವೈಸ್ ಕ್ಲಾಸಸ್ ವಿತ್ ಗ್ರಾಮರ್ ಟಾಪಿಕ್ ಸಿಗುತ್ತೆ ನಿಮಗೆ. ಓಕೆ, ಇಷ್ಟೆಲ್ಲ ಸಿಗುತ್ತೆ BA ಫಸ್ಟ್ ಇಯರ್ ಅವರಿಗೆ. ಅದೇ ರೀತಿ ಏನಂದರೆ ನಾವು ಸೋಷಿಯಾಲಜಿ, ಎಜುಕೇಷನ್, ಜಿಯೋಗ್ರಫಿದು ಬ್ಲೂ ಪ್ರಿಂಟ್ ಕೊಡ್ತಾ ಇದ್ದೀವಿ. ಬ್ಲೂ ಪ್ರಿಂಟ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗ್ತವೆ.
ಸೊ ನೀವೇನಂದ್ರೆ ಇಡೀ ಸಿಲೆಬಸನ್ನು ಸ್ಟಡಿ ಮಾಡಲಿಕ್ಕಾಗಿಲ್ಲ. ಬಟ್ ಕೆಲವೊಂದು ಚಾಪ್ಟರನ್ನು ಸ್ಟಡಿ ಮಾಡಿ ಕೂಡ ಪಾಸ್ ಆಗ್ಬೋದು. ಆ ರೀತಿ ನಾವು ಬ್ಲೂ ಪ್ರಿಂಟನ್ನು ಪ್ರಿಪೇರ್ ಮಾಡಿದ್ದೀವಿ. ಅದನ್ನು ಆ ಒಂದು ಬ್ಲೂ ಪ್ರಿಂಟ್‌ನಲ್ಲಿ ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಇದೆ ಆ ಚಾಪ್ಟರ್‌ಗೆ ಜಾಸ್ತಿ ಫೋಕಸ್ ಮಾಡಿದರೆ ನೀವು ಎಕ್ಸಾಮ್‌ನಲ್ಲಿ ಒಳ್ಳೆ ರೀತಿ ಸ್ಕೋರ್ ಮಾಡ್ಬೋದು. ಓಕೆ. ಅದೇ ರೀತಿ ನೀವು ನೋಡ್ಬೋದು ಇದಕ್ಕೆ ನಾಮಿನಲ್ ಆಗಿ ಒಂದು ಫೀ ಚಾರ್ಜ್ ಮಾಡ್ತಾ ಇದ್ದೀವಿ. ನಾರ್ಮಲ್ ಆಗಿದೆ. ಫೀ ವಿಲ್ ಬಿ ₹89 ಫಾರ್ 1 ಸಬ್ಜೆಕ್ಟ್. ಫಾರ್ 2 ಸಬ್ಜೆಕ್ಟ್ ಫೀ ವಿಲ್ ಬಿ 115 ಅಂದರೆ ₹115 2 ಸಬ್ಜೆಕ್ಟ್ಸ್‌ಗೆ ಫೀಸ್ ಆಗಿರುತ್ತೆ. ಫಾರ್ 3 ಟು 6 ಸಬ್ಜೆಕ್ಟ್ಸ್ ಫೀ ವಿಲ್ ಬಿ ₹140. Okay, if you are interested, you can contact me 9606860965 on WhatsApp. ಓಕೆ. ಅದೇ ರೀತಿ ಸೆಕೆಂಡ್ ಇಯರ್ ಅವರಿಗೆ ಕೂಡ ಏನಂದರೆ ಸೆಕೆಂಡ್ ಇಯರ್ ಅವರಿಗೆ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮತ್ತು ಬ್ಲೂ ಪ್ರಿಂಟ್ ಸಿಗ್ತಾ ಇದ್ದಾವೆ. ಅದೇ ರೀತಿ ಇಂಗ್ಲೀಷ್ ಲ್ಯಾಂಗ್ವೇಜ್ ನಿಮ್ಗೆ ಏನಂದರೆ ರಿಕಾರ್ಡೆಡ್ ಕ್ಲಾಸಸ್ ಸಿಗುತ್ತೆ. ಸೊ ನಿಮ್ಗೆ ಇಂಟ್ರೆಸ್ಟೆಡ್ ಇದ್ದರೆ ನೀವು ಏನಂದರೆ ಜಾಯ್ನ್ ಆಗ್ಬೋದು. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಸ್ಗೆ ನಿಮಗೆ. ಓಕೆ. ಯಾರಿಗಿನ್ನ ಸ್ಟಡಿ ಮಾಡ್ಲಿಕ್ಕೆ ಅರ್ಥ ಆಗ್ತಾ ಇಲ್ಲ, ಗೈಡೆನ್ಸ್ ಸಿಗ್ತಾ ಇಲ್ಲ, ಸೊ ಅವರಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಆ್ಯಂಡ್ ಯು ಕ್ಯಾನ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಫರ್ದರ್ ಅಪ್ಡೇಟ್ಸ್. ಮುಂದೆ ಏನಾದರೂ ಒಂದು ಅಪ್ಡೇಟ್ಸ್ ಬಂದರೆ ಟೈಮ್ ಟೇಬಲ್ಲು, ಹಾಲ್ ಟಿಕೆಟ್ ಬಗ್ಗೆ, ಸೊ ನಾನು ನಮ್ಮ ಯೂಟ್ಯೂಬ್‌ನಲ್ಲಿ ವಿಡಿಯೋ ಹಾಕಿರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿ.